ಭಗವಂತ, ಅಪ್ಪ ಹಿಂಗ್ ಕಳಿಸ್ಬೇಕಾಗಿರೋ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಅಪ್ಪ ಏನ್ ಮಾನ ಮರ್ಯಾದೆಲ್ಲ ಹೊರಟೋಯ್ತದೆ. ಮನೆ ಹತ್ರ ಸಾಲ ಕೊಟ್ಟಿರೋರು ಬಂದು ಜಗಳ ಮಾಡ್ತಾರೆ. ಆ ದುಡ್ಡು ನನ್ ಕೈಗೆ ಸಿಗ್ಬೇಕು. ಆ ದುಡ್ಡು ಎಲ್ಲಿದೆ ಅಂತಾನೆ ನನಗೆ ಗೊತ್ತಾಯ್ತಿಲ್ಲ. ಆ ದುಡ್ಡು ಸಿಗ್ಬೇಕು. ಆ ದುಡ್ಡು ಅಪ್ಪ ಹಿಂಗ್ ಹೋಗಿ ಸೇರ್ಬೇಕು. ಅಪ್ಪ ಹಿಂಗ್ ಯಾವ ಅವಮಾನನೂ ಆಗ್ಬಾರ್ದು. ಮೈನವ್ರ 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 ಧ್ರುವರೇ, ನೀವು ಇಷ್ಟೊತ್ನಲ್ಲಿ ಇಲ್ಲಿ ಯಾಕೆ ಬರ್ಬಾರ್ದಿತ್ತಾ? ನೀವೇ ತಾನೇ 1 hour ಪರ್ಮಿಷನ್ ತಗೊಂಡಿದ್ದು. 1 hour ಆಯ್ತು ನಿಮ್ನ ಪಿಕ್ ಮಾಡ್ಕೊಳ್ಳೋದಕ್ ಬಂದೆ. ಬನ್ನಿ ಹೋಗೋಣ, ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಾವಿಜನ್ ಸ್ಟೋರ್ಗೆ ಹೋಗ್ಬೇಕು ಅಂತ ತಾನೇ ನೀವು 1 hour ಪರ್ಮಿಷನ್ ಕೇಳಿದ್ದು. ಲಿಸ್ಟ್ ಎಲ್ಲ ರೆಡಿ ಆಗಿದ್ಯಲ್ಲ, ಕೊಟ್ ಬಂದ್ರಾ? ಇನ್ನೂ ಇಲ್ಲ. ಹಾಗಿದ್ರೆ ಬನ್ನಿ, ಕೊಟ್ಬಿಟ್ಟು ಹೋಗೋಣ. ಬನ್ನಿ ಹೋಗೋಣ. ಅದು ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಯೋಚನೆ ಮಾಡ್ತಾನೆ ಇದ್ದೀರಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಹೋಗ್ಬೇಕಾದ್ರೆ ರಾಧಾ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗೋಣ. ಆನಂದೇನೋ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದ. ಮಿಕ್ಕಿದ್ದನ್ನ ಅವನಿಗೆ ಕೊಡೋಣ. ಹೋಗಿ ದುಡ್ಡು ಎತ್ಕೊಂಡ್ ಬನ್ನಿ. ದೇವ್ರ ಮನೇಲಿರೋ ದುಡ್ಡು ಎತ್ಕೊಂಡ್ ಬನ್ನಿ. ಅದು ಯಾಕೆ? ದುಡ್ಡು ಕಳ್ದೋಯ್ತಾ? ಅಥವಾ ಯಾರಾದ್ರೂ ಕಳ್ತನ ಮಾಡಿದ್ರ? ದುಡ್ಡನ್ನ ಎಲ್ಲಿ ಕಳ್ಕೊಂಡ್ರಿ? ಕರೆಕ್ಟಾಗಿ ಹೇಳಿ ಮೈನವ್ರೆ. ದೀಪಕ್ಕು ರಾಧಾ ಅವರು ಇಬ್ರು ಗಾರ್ಮೆಂಟ್ಸ್ ಹತ್ರ ಬಂದಿದ್ರು. ನಿಮಗ್ ಕೊಡೋದಕ್ಕೋಸ್ಕರ ಪಾಯಸ ತಗೊಂಡ್ ಬಂದಿದ್ರು. ಅವ್ರು ನಿಮಗ್ ಕಾಲ್ ಮಾಡಿದ್ರಂತೆ, ಆದ್ರೆ ನೀವು ಪಿಕ್ ಮಾಡಿಲ್ಲ. ಪಿಕ್ ಮಾಡಿಲ್ಲ ಅಂತ ತುಂಬಾ ಟೆನ್ಷನ್ ಅಲ್ಲಿ ಬಂದಿದ್ರು. ಆಗ ನನಗೆ ಗೊತ್ತಾಯ್ತು, ಅವರು ನಿಮ್ ತಂದೆಗೆ ಅಮೌಂಟ್ ಕಳ್ಸೇ ಇಲ್ಲ ಅಂತ. ಯಾಕೆ ಮೈನವ್ರೆ ನನ್ನ ಹತ್ರ ಸುಳ್ಳು ಹೇಳಿದ್ರೆ? ಏನಾಯ್ತು? ಅದು ದೇವ್ರ ಮನೆಯಲ್ಲಿ ಹುಂಡಿ ಪಕ್ಕ ಇಟ್ಟಿದ್ದೆ. ಅದ್ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಧ್ರುವ ಅವ್ರೆ.